ಬೆಂಗಳೂರು ಕೇಂದ್ರ ಜಿಲ್ಲೆಯ ಅಧ್ಯಕ್ಷರು ಸಪ್ತಗಿರಿ ಗೌಡ ನಮ್ಮ ಪ್ರಣಾಳಿಕೆಯನ್ನು ಸಂಕಲ್ಪ ಪತ್ರ ಅನ್ನುವ ಶೀರ್ಷಿಕೆಯಲ್ಲಿ ಈ ನಡುವೆ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಪ್ರಣಾಳಿಕೆ ನಮ್ಮ ಸಮಿತಿಯ ಸಹಸಂಚಾಲಕರು ಡಾಕ್ಟರ್ ಸೋಮಶೇಖರ್ ಅವರು, ಜೊತೆಗೆ ಸಂಸ್ಕಾರ ಭಾರತಿ ದಕ್ಷಿಣ ಪ್ರಾಂತದ ಅಧ್ಯಕ್ಷರಾಗಿರುವಂತಹ ಸುಚೀಂದ್ರ ಪ್ರಸಾದ್ ಅವರೇ, ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದ ಸಂಚಾಲಕಿ ರೂಪಾ ಅಯ್ಯರ್. ಮೊದಲನೇದಾಗಿ ನಾವೆಲ್ಲರೂ ಇವತ್ತು ಸೇರಿರೋದಕ್ಕೆ ಕಾರಣ ಹೇಳ್ಬಿಡ್ತೀನಿ. ತದನಂತರ ಸ್ವಲ್ಪ ನೀವೆಲ್ಲರೂ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನ, ಸಲಹೆಗಳನ್ನ ಕೊಡ್ಬೋದು ಅಂತ ಅನಿಸುತ್ತೆ. ಭಾರತೀಯ ಸಂಸ್ಕೃತಿಯಷ್ಟೇ ಭಾರತೀಯ ಕಲೆಗಳು ಪ್ರಾಚೀನ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ವೈದಿಕ ಪರಂಪರೆ ಇದೆ ನಮ್ಮ ಶಾಸ್ತ್ರೀಯ ಕಲೆಗಳಿಗೆ. ನಾಟ್ಯಶಾಸ್ತ್ರದಲ್ಲಿ ಭರತ ಋಗ್ವೇದದಿಂದ ಸಾಹಿತ್ಯವನ್ನು, ಯಜುರ್ವೇದದಿಂದ ಅಭಿನಯವನ್ನು, ಸಾಮವೇದದಿಂದ ಸಂಗೀತವನ್ನು, ಅಥರ್ವಣ ವೇದದಿಂದ ರಸ, ಈ ನಾಲ್ಕನ್ನು ಸೇರಿಸಿ ನಾಟ್ಯಶಾಸ್ತ್ರವನ್ನು ನಮಗೆ ಒದಗಿಸಿಕೊಂಡಿದ್ದು. ಬಹಳ ಪ್ರಾಚೀನವಾದ ಪರಂಪರೆ ನಮ್ಮ ಕಲೆ ಮತ್ತು ಸಂಸ್ಕೃತಿಯ ಪರಂಪರೆ. ಈ ಪರಂಪರೆಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಭಾರತೀಯತೆ ಮತ್ತು ಭಾರತೀಯರಾಗಿರುವಂತಹ ನಾವು ನಮ್ಮೆಲ್ಲರಿಗೂ ಎಷ್ಟು ಹೆಮ್ಮೆ ಇರಬೇಕು ನಮ್ಮ ಭಾರತೀಯತೆಯ ಬಗ್ಗೆ ಅನ್ನೋದಕ್ಕೆ ಸಾಕ್ಷಾತ್ ನಿದರ್ಶನವಾಗಿರುವಂಥದ್ದು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ. ಅವರು ಯಾವುದೇ ಒಂದು ಅವಕಾಶ ಬಂದಾಗಲೂ ಭಾರತೀಯತೆಯನ್ನು ಎತ್ತಿ ಹಿಡಿಯುವಂತಹ ವ್ಯಕ್ತಿ. ಈ ದೇಶವನ್ನು, ಈ ರಾಷ್ಟ್ರವನ್ನು ಪರಮ ವೈಭವಕ್ಕೆ ಕೊಂಡೊಯ್ಯಬೇಕು ಅನ್ನೋದು ಮೂಲ ಉದ್ದೇಶ. ಪರಮ ವೈಭವಂ ನೇತು ಮೇತತ್ ಸ್ವರಾಷ್ಟ್ರ. ಸೊ ಹಾಗೆ ಈ ಭಾರತ ಮಾತೆಯ ಸೇವೆಯಲ್ಲಿ ಮತ್ತು ಭಾರತೀಯರ ಸೇವೆಯಲ್ಲಿ ತಮ್ಮನ್ನು ತಾವು ತಮ್ಮ ಸರ್ವಸ್ವವನ್ನು ಅರ್ಪಿಸಿಕೊಂಡಿರುವಂತಹ ಮೋದಿಯವರು, ಅವರ ಕಲ್ಪನೆಯ ಭಾರತ, ಅವರ ಕಲ್ಪನೆಯ ವಿಕಸಿತ ಭಾರತ, ಈ ವಿಕಸಿತ ಭಾರತಕ್ಕೆ ನಮ್ಮ ಸಲಹೆ ಸೂಚನೆಗಳನ್ನ ಕೊಡೋದಕ್ಕೆ ನಾವಿವತ್ತು ಎಲ್ಲರೂ ಸೇರಿ. ನಾನು ರಾಜಕಾರಣ ಮಾತಾಡಬಾರ್ದು ಅಂದ್ಕೊಂಡು ಬಂದೆ, ಆದರೆ ಇವತ್ತು ಸ್ವಲ್ಪ ಕೆರಳಿಸ್ಬಿಟ್ಟಿದ್ದಾರೆ. ಈ ವಿರೋಧ ಪಕ್ಷಗಳ ಒಂದು ಗುಂಪೇನಿದೆ, ಅದರ ನಾಯಕರು ಇವತ್ತು ಏನಂತಾರೆ, ಭಾರತೀಯ ಸಂಸ್ಕೃತಿಯಲ್ಲಿ ಶಕ್ತಿ ಅನ್ನುವಂತಹ ಒಂದು ನಂಬಿಕೆ ಇದೆ, ಆ ಶಕ್ತಿಯ ವಿರುದ್ಧ ನಾನು ಹೋರಾಟ ಮಾಡ್ತೀನಿ, ಅಥವಾ ನಮ್ಮ ಹೋರಾಟ ಶಕ್ತಿಯ ವಿರುದ್ಧ ಹೇಳಿದ್ದಾರೆ. ಇದು ಮನಸ್ಸನ್ನು ಬಹಳ ಕಾಡ್ತು. ಹಾಗಾಗಿ ಇದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅಂದರೆ ಎಷ್ಟು ಇದು ನಿರರ್ಥಕ ಒಂದು ಕಡೆ, ಮತ್ತೊಂದು ಕಡೆ ಅವಿವೇಕನೂ ಹೌದು. ಆದರೆ ಪ್ರಸಕ್ತಿ ನಾವು ನಕ್ಕು ಇದನ್ನ ಕಡೆಗಣಿಸಿ ಹೋಗ್ಬಿಡ್ತೀವಿ ಅವ್ರ ಮಾತುಗಳನ್ನ. ಆದರೆ ಇದು ನಗೆಪಾಟ್ಲಿಗೆ ಇರೋ ವಿಷಯ ಅಂತ ನನಗನ್ಸೋದಿಲ್ಲ. ಜೊತೆಗೆ ಅವರು ಇದನ್ನ ಗೊತ್ತಿಲ್ಲದೆ ಆಡಿದ್ದಾರೆ ಅಂತಲೂ ನನಗನ್ಸೋದಿಲ್ಲ.